ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಡಾಕ್ಟರ್ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ತುಂಬ ಜನ ಕೇಳಿರೋ ಒಂದು ಕ್ವಶನ್, ಸರ್ ನಾನು ಕಂಡೋಮ್ ಹಾಕ್ಕೊಂಡು ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಆದರೆ ನೀನು ಸೆಕ್ಸ್ನದ ಮೇಲೆ ಇನ್ಫೆಕ್ಷನ್ ಬಂದಿದ್ದೆ, ಅಂದರೆ ಕಂಡೋಮ್ ಬಳಸ್ಕೊಂಡು ಸೆಕ್ಸ್ ಮಾಡಿದ್ರೆ ಇನ್ಫೆಕ್ಷನ್ ಬರೋಕ್ಕೆ ಚಾನ್ಸ್ ಇದೆಯಾ ಹೇಳಿ ಸರ್ ಅಂತ ಕೇಳಿದರು. ನೋಡೋಣ ಒಂದೊಂದೇ. ಇಲ್ಲೂ ಕಂಡೋಮ್ ಹಾಕ್ಕೊಂಡು ಸೆಕ್ಸ್ ಮಾಡಿದ್ರೆ 100% ಸೇಫ್ ಇಲ್ಲ ಫ್ರೆಂಡ್ಸ್, ಒಂದು 80 to 90% ಸೇಫ್. ಒಂದೊಂದು ಟೈಮ್ನಲ್ಲಿ ನೀವು ಸೆಕ್ಸ್ನಲ್ಲಿ ಎಕ್ಸ್ಪೋಸ್ ಆ ಟೈಮಲ್ಲಿ ಬ್ರೇಕ್ ಆಗಿದ್ರೇನೋ, ಇಲ್ಲಾಂದರೆ ಲೈಟಾಗಿ ಹೋಲ್ಸ್ ಇದ್ರೇನೋ, ಒಂದೊಂದು ಟೈಮ್ನಲ್ಲಿ ನಾರ್ಮಲ್ವಾಗಿ ಮಾಡ್ಕೊಂಡ್ರೆ ನಾನು ತುಂಬ ಕೇಸಸ್ ನೋಡಿದ್ದೀನಿ. ನಾನು ಕಂಡೋಮ್ ಹಾಕ್ಕೊಂಡು ಸೆಕ್ಸ್ ಮಾಡಿದ್ರ ಮೇಲೆ ಲೈಕ್ ಈ ಥರ ಇನ್ಫೆಕ್ಷನ್ ಬಂದಿದೆ ಫ್ರೆಂಡ್ಸ್, ಲೈಕ್ HPV, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಆ್ಯಂಡ್ ಹೆರ್ಪಸ್ ಸಿಂಪ್ಲೆಕ್ಸ್ ವೈರಸ್ ಆ್ಯಂಡ್ B ಇನ್ಫೆಕ್ಷನ್. ಈ ಥರ ಇನ್ಫೆಕ್ಷನ್ಸ್ ತುಂಬ ಪೇಷಂಟ್ಸ್ನಲ್ಲಿ ನೋಡಿದ್ದೀನಿ ನಾನು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ಕಂಡೋಮ್ ಹಾಕ್ಕೊಂಡು ಸೆಕ್ಸ್ ಮಾಡಿದ್ರೆ 100% ಸೇಫ್ ಇಲ್ಲ. ಒಂದು 80 to 90% ಸೇಫ್. HIV ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ಬೋದು, HIV ಇನ್ಫೆಕ್ಷನ್. ಬಟ್ ರಿಮೈನಿಂಗ್ ಇನ್ಫೆಕ್ಷನ್ ಬರೋಕ್ಕೆ ಸಮ್ ಇನ್ಫೆಕ್ಷನ್ ಬರೋಕ್ಕೆ ಚಾನ್ಸ್ ಇದೆ. ಓಕೆನಾ? ನೆಕ್ಸ್ಟ್ ಟೈಮ್ ನೀವು ಯಾರ ಜೊತೆ ಪಾರ್ಟಿಸಿಪೇಟ್ ಮಾಡೋ ಟೈಮ್ನಲ್ಲಿ ಅವ್ರ ಹೆಲ್ತ್ ಕಂಡೀಷನ್ ಏನು, ಪರ್ಫೆಕ್ಟಾ ಇಲ್ಲಾಂದರೆ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ನೋಡ್ಕೊಂಡು ಎಕ್ಸ್ಪೋಸ್ ಆಗೋದು ಇಸ್ ಬೆಸ್ಟ್ ವಿತ್ ಪ್ರೊಟೆಕ್ಷನ್. ಓಕೆನಾ? ತುಂಬ ಜನ ಕೇಳಿದ್ರು, ಹೇಳಿದ್ರೆ ನಿಮ್ಗೆ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಈ ಥರ ಇನ್ಫೆಕ್ಷನ್ ಬಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಇಲ್ಲಾಂದ್ರೆ ನಮ್ಮ ಮೆಡಿಸನ್ ನಂಬರ್ ಇದೆ, ನಾನು ಕಾಲ್ ಮಾಡಿದ್ರೆ ನಾನು ಫರ್ದರಾಗಿ ಏನು ಮಾಡಬೇಕಂತ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು.